ಕನಕಪುರ ರೈತರಿಗೆ ಶೂನ್ಯ ಬಡ್ಡಿ ರೂಪದಲ್ಲಿ ಸಾಲವನ್ನು ನೀಡಲಾಗುತ್ತಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಒನಿಗಾನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಆರ್ ವಿಜಯಕುಮಾರ್ ಕರೆ ನೀಡಿದ್ದಾರೆ. ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ನಮ್ಮ ಸಂಘವು ಪ್ರಸಕ್ತ ವರ್ಷ ನೂತನ ಕಟ್ಟಡವನ್ನು ಕಟ್ಟಲಾಗಿದ್ದು, ಇದರಿಂದ ಲಾಭಾಂಶವೂ ಕಡಿಮೆಯಾಗಿದೆ. ಸಂಘದ ಹಣವು ಖರ್ಚಾಗಿರುವುದರಿಂದ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಲಾಭಾಂಶ ಕಡಿಮೆಯಾಗಲು ಕಾರಣವಾಗಿದೆ ಎಂದರು. ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಲೋಕೇಶ್ ಅವರು ವಾರ್ಷಿಕ ವರದಿಯನ್ನು ಮಂಡಿಸಿ ಮಾತನಾಡುತ್ತಾ, ನಮ್ಮ ಸಂಘದಲ್ಲಿ 1674 ಸದಸ್ಯರಿದ್ದು, ಇವರಲ್ಲಿ ಕೆಸಿಸಿ ಸಾಲವನ್ನು 975 ಸದಸ್ಯರು ಪಡೆದಿದ್ದಾರೆ. ಇವರಿಗೆ 58,25,45,000 ರುಗಳ ಕೆಸಿಸಿ ಸಾಲವನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಸಂಘದ ಸ್ವಂತ ಬಂಡವಾಳದಲ್ಲಿ ಸ್ವಸಹಾಯ ಸಂಘಗಳಿಗೆ 47,98,000 ಸಾಲವನ್ನು ನೀಡಲಾಗಿದ್ದು, ಆ ಮೂಲಕ 3,14,000 ಲಾಭವನ್ನು 2023-24ನೇ ಸಾಲಿನಲ್ಲಿ ಗಳಿಸಿದೆ ಎಂದು ವರದಿಯಲ್ಲಿ ಮಂಡಿಸಿದರು. ಪ್ರಸಕ್ತ ಸಾಲಿನಲ್ಲಿ ಸಂಘದ ನೂತನ ಕಟ್ಟಡವನ್ನು ನಿರ್ಮಿಸಲಾಗಿದ್ದು, ಇದರ ಖರ್ಚು 85 ಲಕ್ಷಗಳಾಗಿದೆ. ವಿಧಾನ ಪರಿಷತ್ ಸದಸ್ಯ ಎಸ್ ರವಿರವರು 10 ಲಕ್ಷ ಅನುದಾನವನ್ನು ನೀಡಿದ್ದಾರೆ. ಹಾಗೆಯೇ ನಬಾರ್ಡ್ನಿಂದ 20,07,000 ಸಾಲವನ್ನು ಹಾಗೂ ಸಂಘದಿಂದ 46 ಲಕ್ಷ ಕಟ್ಟಡ ಕಟ್ಟಲು ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಎಂಆರ್ ವಿಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಮಹಾಸಭೆಗೆ ಜಮಾ ಖರ್ಚು ವರದಿಯನ್ನು ಮಂಡಿಸಿದರು. ಮಾಜಿ ಅಧ್ಯಕ್ಷರಾದ ಕೆಜಿ ವಿಜಯಕುಮಾರ್, ನಿರ್ದೇಶಕರಾದ ಗವಿಸಿದ್ದೇಗೌಡ, ನಿಂಗರಾಜು, ಶಿವಮಾದಯ್ಯ, ಎಚ್.ಜೆ. ನಟರಾಜು, ಕೆಟಿ ರಾಮಕೃಷ್ಣಯ್ಯ, ಮಲ್ಲಯ್ಯ, ಶೋಭಾ ಸೇರಿದಂತೆ ಸಹಾಯಕ ಶಿವಮಲ್ಲೇಗೌಡ, ಗುಮಾಸ್ತ ಕೆಆರ್ ರಾಜು, ಕಂಪ್ಯೂಟರ್ ಆಪರೇಟರ್ ನಿಸರ್ಗ ಸೇರಿದಂತೆ ಸಂಘದ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ನಾನು ಕೆಮ್ಮಾಳೆಯಿಂದ ವಿಜಯಕುಮಾರ್ ಅಂತ ಈ ಸೊಸೈಟಿಯಲ್ಲಿ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು. ಇವತ್ತು ಒಂದು ವಾರ್ಷಿಕ ಮಹಾಸಭೆಯನ್ನು ನಾವು ಏರ್ಪಡಿಸಿದ್ದು. ಅದರಲ್ಲಿ ನಮ್ಮ ಸೊಸೈಟಿಯಲ್ಲಿ ಇವಾಗ ಏನು ನಾವು ವ್ಯವಹಾರ ಮಾಡಿದ್ದೀವಿ, ರೈತರಿಗೆ ಬೆಳೆ ಸಾಲ ಕೊಟ್ಟಿದ್ದೀವಿ ಮತ್ತು ಶಿಶುಶಕ್ತಿ ಸಂಘ ಸಾಲ ಕೊಟ್ಟಿರೋದು ಎಲ್ಲ ಸದಸ್ಯರಿಗೆ ತಿಳಿಸಿದ್ದೀವಿ. ಅದರಲ್ಲಿ ಇವಾಗ ಬೆಳೆ ಸಾಲ ನಾವು 5,82,54,500 ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ದೀವಿ. ಇನ್ನು ಶಿಶುಶಕ್ತಿ ಸಂಘಕ್ಕೆ 47,92,365 ರೂಪಾಯಿ ಸಾಲ ಕೊಟ್ಟಿದ್ದೀವಿ. ಎಲ್ಲ ಸರಿಯಾಗಿ ಕಾಲಕ್ರಮೇಣ ಕಟ್ಕೊಬರ್ತಾ ಇದ್ದಾರೆ. ಮತ್ತು ಒಂದು ಹೊಸ ಬಿಲ್ಡಿಂಗು ಕಟ್ಟಡ ನಿರ್ಮಾಣ ಮಾಡೋಕ್ಕೆ ನಾವು ನಬಾರ್ಡಿಂದ ಒಂದು 29,70,000 ರೂಪಾಯಿ ಸಾಲ ತಗೊಂಡು ಉಳಿದಂಥ ಅಮೌಂಟನ್ನು ನಮ್ಮ ಸಹಕಾರ ಸಂಘದಿಂದನೇ ಹಾಕೊಂಡು ನಾವು ಇವತ್ತು ಬಿಲ್ಡಿಂಗ್ ಅಂತ ಕಟ್ಟಡ ಮಾಡಿ ಅದು ಓಪನ್ ಮಾಡಿ ಇವಾಗ ಸದಸ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದರ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಈಗ ಅದು ಸುಮಾರು 86 ಲಕ್ಷ ಚಿಲ್ಲರೆ ಬಿಲ್ಡಿಂಗ್ ಕಟ್ಟಡ ನಿರ್ಮಾಣಕ್ಕೆ ವೆಚ್ಚಾಗಿದೆ. ಅದರಲ್ಲಿ 10 ಲಕ್ಷನ MLC ಅವರು ಅನುದಾನ ಕೊಟ್ಟಿದ್ದಾರೆ. ಉಳಿದಿದ್ದು ನಮ್ಮ ಸಂಘದಿಂದ ಅಮೌಂಟ್ ಹಾಕ್ಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಒಂದು ಒಳ್ಳೆಯ ಲಾಭಾಂಶದಿಂದ ನಡ್ಕೊಂಡು ಹೋಗ್ತದೆ. ಎಲ್ಲ ಸದಸ್ಯರು ಅದನ್ನು ಒಪ್ಕೊಂಡು ಅನುಮೋದನೆ ಕೊಟ್ಟಿದ್ದಾರೆ. ಈ ನನ್ನ ಹೆಸರು ಲೋಕೇಶ್ ಅಂತ, ಮುಖ್ಯ ಕಾರ್ಯನಿರ್ವಾಹಕ. ನಮ್ಮ ಸಂಘದಲ್ಲಿ ಒಟ್ಟು 1,684 ಷೇರುದಾರಿದ್ದು, ಅದರಲ್ಲಿ 975 ಜನಗಳಿಗೆ ನಾವು KCC ಸಾಲ ಕೊಟ್ಟಿದ್ದೀವಿ. ಅದರಲ್ಲಿ 5,87,54,500 KCC ಸಾಲ ಕೊಟ್ಟಿದ್ದು. ಸ್ವಂತ ಬಂಡವಾಳದಲ್ಲಿ ನಾವು 47 ಲಕ್ಷ SHG ಸಾಲನ ಹೆಣ್ಮಕ್ಳು ಉಪಯೋಗ ಆಗಲಿ ಅನ್ನೋ ಮಟ್ಟದಲ್ಲಿ ನಾವು ಅದನ್ನು ಸ್ವಂತ ಬಂಡವಾಳದಲ್ಲಿ ಕೊಡ್ತಾ ಬರ್ತಾಯಿದ್ದೀವಿ. 2023-24ನೇ ಸಾಲಿಗೆ ನಮ್ಮ ಸಂಘದಿಂದ 3,14,000 ಲಾಭಾಂಶ ಇದೆ. ನಮಗೆ ಹಿಂದೆಲ್ಲ ಹೆಚ್ಚಾಗಿ ಲಾಭಾಂಶ ದೊರಕ್ತಾ ಇತ್ತು. ಆದರೆ ಈಗ ನಾವು ಹೊಸ ಕಟ್ಟಡ ನಿರ್ಮಾಣದ ದೃಷ್ಟಿಯಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ದುಬಾರಿ ಆದ್ದರಿಂದ ಅದರಲ್ಲಿ ಲಾಭಾಂಶ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸೋಕ್ಕೆ ನಾವೆಲ್ಲ ಶ್ರಮಿಸ್ತೀವಿ ಅಂತ ಹೇಳಿ ಆಡಳಿತ ಪರವಾಗಿ ನಾನು ವಂದನೆ ಸಲ್ಲಿಸ್ತೀನಿ. ನಮಸ್ಕಾರ.